ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ರಾಜಕೀಯ ಪ್ರೇರಿತ ನಿರ್ಧಾರ ಖಂಡಿಸಿ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಅಭಿಮಾನಿಗಳು ಭಾಗಿಯಾಗಿ ಕೆ. ಶಾಂತಪ್ಪ. ಭಗತ್ರಾಜ್ ನಿಜಾಮಕಾರಿ ರಚಿಸಿ ಭಗತನ ಪದಗಳು ಕೃತಿ ಲೋಕಾರ್ಪಣೆ. ನೋವುಂಡು ಅನುಭವಗಳು ಕೃತಿಯಲ್ಲಿ ಅನಾವರಣ. ಸಿದ್ದರಾಮಯ್ಯ. ಸೆಪ್ಟೆಂಬರ್ 4ರಂದು ಸಿಂಧನೂರಿನಲ್ಲಿ ಕನ್ಹಯ್ಯ ನಾಯ್ಡುರಿಗೆ ಮೇರು ಜೀವ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಸತ್ಯನಾರಾಯಣ ಶ್ರೇಷ್ಠಿ. ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಯಿಸಿಕೊಳ್ಳಲು 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಆಂಜನೇಯ. ಭಾರತ ವಿಕಾಸ ಪರಿಷತ್ನಿಂದ ಸಮೂಹ ಗಾಯನ ರಸಪ್ರಶ್ನೆ ಸ್ಪರ್ಧೆ. ಮಕ್ಕಳಲ್ಲಿ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಬೆಳೆಸುವುದು ಅಗತ್ಯ. ಡಾ. ಆನಂದ ಫಡ್ನೀಸ್. ವಡವಾಟಿಯಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ಕೋಲ್ಕತ್ತಾ ವೈದ್ಯ ಮೇಲೆ ಅತ್ಯಾಚಾರ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಮೌನ ಮೆರವಣಿಗೆ. ರಿಂದ 28ರವರೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ. 28ರಂದು ನೂತನ ರಥೋತ್ಸವ. ಹನುಮಂತಪ್ಪ ಯಾದವ್. ವಾರ್ತೆಗಳ ವಿವರ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜನ ಬೆಂಬಲ ಏಳಿಗೆ ಸಾಧಿಸದೆ ರಾಜಕೀಯ ಷಡ್ಯಂತ್ರದಿಂದ ರಾಜ್ಯಪಾಲರು ಕಾನೂನು ವಿಚಾರಣೆಗೆ ಅವಕಾಶ ನೀಡಿರುವುದನ್ನು ಖಂಡಿಸಿ ಇದೇ ಆಗಸ್ಟ್ 27ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು, ಜಿಲ್ಲೆಯಿಂದ ಎಲ್ಲ ಸಮುದಾಯಗಳ ಜನರು ಭಾಗವಹಿಸುವಂತೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ. ಶಾಂತಪ್ಪ ಅವರು ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ನೀಡಿರುವ ನಿವೇಶನದ ಕುರಿತಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಅಪಪ್ರಚಾರ ನಡೆಸಿ ಸುಳ್ಳು ಆರೋಪ ಮಾಡಿ ಹೋರಾಟ ನಡೆಸುತ್ತಿವೆ. ಹಿಂದುಳಿದ ವರ್ಗ ನಾಯಕರೆಂದು ಜನ ಮನ್ನಣೆ ಪಡೆದು ಎಲ್ಲ ವರ್ಗಗಳ ಬೆಂಬಲ ಗಳಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಕುತಂತ್ರ ನಡೆಸಲಾಗುತ್ತಿದೆ. ರಾಜ್ಯಪಾಲರ ಮುಖಾಂತರ ಅಧಿಕಾರ ಕಸಿಯುವ ಹುನ್ನಾರಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು. ದೇಶದ ಪ್ರಧಾನಿ ಹಾಗೂ ಗೃಹ ಸಚಿವರು ಸೇರಿದಂತೆ ಅನೇಕರು ಸಿದ್ದರಾಮಯ್ಯನವರ ಏಳಿಗೆಯನ್ನು ಸಹಿಸುತ್ತಿಲ್ಲ. ಹೇಗಾದರೂ ಮಾಡಿ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸುವ ಕುತಂತ್ರಗಳು ನಡೆಸಲಾಗುತ್ತಿದೆ. ಖಾಸಗಿ ವ್ಯಕ್ತಿಯೊಬ್ಬರು ಬೆಳಿಗ್ಗೆ ದೂರು ನೀಡಿದ್ರೆ ಸಂಜೆಯ ಕಾನೂನು ವಿಚಾರಣೆಗೆ ಅವಕಾಶ ನೀಡಿರುವ ರಾಜ್ಯಪಾಲರ ನಡೆಯೇ ಸಂಶಯ ಪಡುವಂತಹದ್ದಾಗಿದೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಕಾನೂನು ವಿಚಾರಣೆಗೆ ಅರ್ಜಿಗಳು ಸಲ್ಲಿಕೆಯಾಗಿದ್ದರೂ ರಾಜ್ಯಪಾಲರು ಅನುಮತಿ ನೀಡದೆ ಯಾವುದೇ ತನಿಖಾ ಸಂಸ್ಥೆಗಳು ವರದಿ ನೀಡದೇ ಇದ್ದರೂ ಕಾನೂನು ವಿಚಾರಣೆಗೆ ಅವಕಾಶ ನೀಡಿರುವುದು ರಾಜಕೀಯ ದುರುದ್ದೇಶವೆಂಬುದು ಸ್ಪಷ್ಟವಾಗಿದೆ. ಮತ್ತು ಅವರ ಹೆಸರಿಗೆ ಕಪ್ಪು ಚುಕ್ಕೆ ಆಗಬೇಕು ಹಾಗೆ ಅಂತ ಹೇಳಿ ಕೆಲವು ದಿವಸಗಳಿಂದ ಬಿಜೆಪಿ ಅವರು ಮತ್ತು ಜೆಡಿಎಸ್ ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ಬಡವರು, ಶೋಷಿತ ಸಮುದಾಯಗಳ ಮತ್ತು ಎಲ್ಲರ ಜೊತೆಗೆ ಉತ್ತಮವಾಗಿ ಸಂಪರ್ಕ ಇಟ್ಟುಕೊಂಡು ಒಂದು ಅನೇಕ ವರ್ಷಗಳ ರಾಜಕೀಯ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ವಿಶೇಷವಾಗಿ ಅವರು ಗೌರವಾನ್ವಿತ ಆಲ್ಮತ ಸಮಾಜದಲ್ಲಿ ಹುಟ್ಟಿದರೂ ಕೂಡ ಏನು ಈ ರಾಜ್ಯದಲ್ಲಿ ಇರುವಂಥ ಅನೇಕ ಹಿಂದುಳಿದ ಜಾತಿಗಳ, ಸಣ್ಣ ಪುಟ್ಟ ಜಾತಿಗಳು, ಅನೇಕ ಜನರನ್ನು ಅವರ ಏಳಿಗೆಗಾಗಿ, ಅವರ ಉದ್ಧಾರಕ್ಕಾಗಿ, ಅವರ ಹಕ್ಕುಗಳಿಗೆ ಧ್ವನಿ ಎತ್ತಲಿಕ್ಕೆ ಇವತ್ತು ಅವರು ನಮ್ಮ ನಾಯಕರಾಗಿದ್ದಾರೆ.
ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಇರುವಂಥ ಒಬ್ಬ ಧೀಮಂತ ನಾಯಕ. ಸಿದ್ದರಾಮೋತ್ಸವ ಕಾರ್ಯಕ್ರಮದ ನಂತರ ರಾಜ್ಯ ಮತ್ತು ಪಕ್ಕದ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಜನಮನ್ನಣೆ ಹೆಚ್ಚಿಸಿರುವುದನ್ನು ಸಹಿಸಿಕೊಳ್ಳಲು ಕಿಚ್ಚು ಪಡೆಯುತ್ತಿರುವ ಬಿಜೆಪಿ ನಾಯಕರು ಕುತಂತ್ರ ನಡೆಸುತ್ತಿರುವ ಷಡ್ಯಂತ್ರ ಹಿಮ್ಮೆಟ್ಟಿಸಲು ಎಲ್ಲ ವರ್ಗದ ಜನರು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಯಾವುದೇ ವರದಿ ಇಲ್ಲ, ಯಾವುದೇ ಸಮಿತಿ ಅಥವಾ ಯಾವುದೇ ಆಯೋಗ ಏನೇನು ವರದಿ ಇಲ್ಲದೆ ಅಬ್ರಾಮ್ ಅಂತ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಬೆಳಿಗ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಸಾಯಂಕಾಲ ವಿಚಾರಣೆಗೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಇದು ಅಂತ ನ್ಯಾಯ ಎಲ್ಲರಿಗೆ ಈಗಾಗಲೇ ಹಿಂದಿದ್ದಂಥ ಅನೇಕ ಬಿಜೆಪಿ ಅವರು ಇರ್ಬೋದು, JDS ಅವರು ಇರ್ಬೋದು, ಅನೇಕ ಜನರ ಬಗ್ಗೆ ಈಗಾಗಲೇ ಬಹಳಷ್ಟು ಕೇಸ್ಗಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಆವಾಗಿನ ನಮ್ಮ ಲೋಕಾಯುಕ್ತ ಅವರ ಆವಾಗಿನಿಂದೇ ಅವರ ಮೇಲೆ ಕಂಪ್ಲೇಂಟ್ ಇದೆ. ಅದು ಇಲ್ಲಿವರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಇನ್ನು ಅನೇಕ ಜನರ ಮೇಲೆ ಅನೇಕ ಕೇಸ್ಗಳಿದ್ದಾವೆ, ಏನೂ ಮಾಡಿಲ್ಲ. ಬೆಳಿಗ್ಗೆ ಕೊಡ್ತಾರೆ, ಸಾಯಂಕಾಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಅದು ಇದರಲ್ಲಿ ಸಂಚು ಇದೆ ಅನ್ನುವಂಥದ್ದು ಬಹಿರಂಗವಾಗಿ ಕರ್ನಾಟಕದ 7 ಕೋಟಿ ಜನರಿಗೆ ಗೊತ್ತಾಗಿದೆ. ಸಿದ್ದರಾಮಯ್ಯನವರು ಈಗಾಗಲೇ PK ದೇಸಾಯಿ ಅವರ ನೇತೃತ್ವದಲ್ಲಿ ಅವರು ತನಿಖೆಗೆ ಈಗಾಗಲೇ ತಕ್ಷಣವೇ ಇಮಿಡಿಯೇಟ್ ಆಗಿ ಅವರು ಕೂಡ ವಿಚಾರದಲ್ಲಿ ತನಿಖೆ ಮಾಡಿ ಕೊಟ್ಟರು. ಅದು ಬಂದಿಲ್ಲ, ಏನೂ ಆಗಿಲ್ಲ. ಹಿರಿಯ ನ್ಯಾಯವಾದಿ ಶ್ರೀಕಾಂತರಾವ್ ಮಾತನಾಡಿ, ಮೈಸೂರು ಪ್ರಾಧಿಕಾರ ನೀಡಿರುವ ನಿವೇಶನದ ಕುರಿತಾಗಿ ಅನಗತ್ಯ ಗೊಂದಲ, ಸುಳ್ಳು ಆರೋಪಗಳನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಡಲಾಗುತ್ತಿದೆ. 1998ರಲ್ಲಿಯೇ ಡಿನೋಟಿಫಿಕೇಶನ್ ಆಗಿರುವ ನಿವೇಶನ 2004ರಲ್ಲಿ ಸಿಎಂ ಮೈದುನ ಇವರು NA ಮಾಡಿಸಿ ಅನುಮತಿ ಪಡೆದಿದ್ದಾರೆ. 2010ರಲ್ಲಿ ತಂಗಿಗೆ ದಾನ ರೂಪದಲ್ಲಿ ನಿವೇಶನ ನೀಡಿದ್ದಾರೆ. ಆದರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಕ್ರಮವನ್ನು ಸಿಎಂ ಕುಟುಂಬದ ಮೇಲೆ ಹೇರುವ ಕೆಲಸವಾಗುತ್ತಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬಂದಿರುವ ಆರೋಪಗಳಿಗೆ ರಾಜ್ಯಪಾಲರು ವಿಚಾರಣೆಗೆ ಅವಕಾಶ ನೀಡುವ ಮುಂಚೆ ಯಾವುದೇ ಕಾನೂನು ವಿಧಿಗಳನ್ನು ಅನುಸರಿಸಿಲ್ಲ. ನಿಯಮ ಉಲ್ಲಂಘಿಸಿ ವಿಚಾರಣೆಗೆ ಅವಕಾಶ ನೀಡಿರುವುದು ಸಂವಿಧಾನ ವಿರೋಧಿಯಾಗಿದೆ. ಕಾನೂನಾತ್ಮಕ ಹೋರಾಟದೊಂದಿಗೆ ಹೋರಾಟ ನಡೆಸಲಾಗುತ್ತದೆ ಎಂದರು. ಮೂಡದವರಲ್ಲ, ಮೂಡದವ್ರ ರೈಟ್ಸಿಂದ ಹೋಯಿತು. ಅದಾದ ನಂತರ ಮತ್ತೆ ಮೂಡದವರು ತಕರಾರು ಮಾಡ್ತಾರೆ. ಈ 2020ರಲ್ಲಿ ಇಲ್ಲ ನಮ್ಗೆ ಬೇಕು ಅಂತಕೊಂಡು ತಕರಾರು ಮಾಡಿದಾಗ ಅಲ್ಲಿ ಏನಾಗ್ತದೆ 50-50 ಅದಕ್ಕೆ ಕಂಪ್ಲೇಂಟ್ ಸೆಟಲ್ಮೆಂಟ್ ಆಗುತ್ತೆ. ಸೆಟಲ್ಮೆಂಟ್ ಆದ ನಂತರ ಅದನ್ನ ಪ್ರಾಸೆಸ್ ಎಲ್ಲ ಸರಿಯಾಗಿ ಬದಲವರು IAS ಆಫೀಸರ್ಗಳು ಸರಿಯಾಗಿ ಅಲ್ಲಿಂದ ಆಫೀಸರ್ಗಳಲ್ಲಿ ಯಾರು ಹಿಂದೆ ಇರಲ್ಲ, ಪ್ರಾಸೆಸ್ ಕರೆಕ್ಟ್ ಮಾಡೋದು ಅವ್ರು ಇನ್ಸ್ಟೆಡ್ ಆಫ್ ಆ ಭೂಮಿ ಬದಲ 15-16 ಕಾರ್ಡ್ಗಳು ಕೊಡ್ತಾರೆ. ಇಲ್ಲಿ ಏನು ಲೂಟಿ ಮಾಡಿದಂಗೆ ಆಯ್ತಲ್ಲಿ, ಆ್ಯಕ್ಚುಲಿ ಮೂಡದವರ ಲೂಟಿ ಮಾಡಿದಂಗೆ ಆಯ್ತಲ್ಲಿ. ಮೂಡದವರೇ ಅವ್ರನ್ನ ಲೂಟಿ ಮಾಡಿದಂಗೆ ಆಯ್ತು. ಒಂದ್ಸಲ ಡಿನೋಟಿಫಿಕೇಶನ್ ಆದ ನಂತರ ಅವ್ರಿಗೆ ರೈಟ್ಸ್ ಇಲ್ಲ. ಅದಾಗಿ ಕಂಪ್ಲೇಂಟ್ ಶ್ರೀಧರ ಪ್ರಾಪರ್ಟಿ ಅಗ್ರೆಸ್ಮೆಂಟ್ ಆದ ನಂತರ ಆ ಪ್ರಾಪರ್ಟಿಗೆ ಮತ್ತೆ ಇಂಟರ್ಫರ್ ಆಗ್ತಾರೆ, ಅವರೇ ಲೂಟಿ ಮಾಡಿದಂಗೆ. ಅವ್ರು ಆ್ಯಕ್ಚುಲಿ ಅಡ್ಮಿಟ್ ಮಾಡ್ಕೊಂಡು ಅವ್ರನ್ನ 15 ಪ್ಲಾಟ್ ಕೊಡೋದ್ರ ತಪ್ಪೇನಿಲ್ಲ. ಆ್ಯಕ್ಚುಲಿ ಬರೀ ಅವ್ರು ಅದು ಲ್ಯಾಂಡ್ ಬದಲು ಬರೀ 15 ಪ್ಲಾಟ್ ತಗೊಳ್ಳೋದು ತಪ್ಪಾಗ್ತದೆ. ಇಲ್ಲಿ ಮೂಡದವರೇ ಲೂಟಿ ಮಾಡಿದ, ಸಿದ್ದರಾಮಯ್ಯವ ಫ್ಯಾಮಿಲಿಗಿಂದ ಯಾರು ಲೂಟಿ ಮಾಡಲ್ಲ. ಅಧ್ಯಾಯಗಳು ಏನಾಗ್ಬಿಡೋದ, ಯಾರೋ ನಮ್ಮ ಒಂದು ಅರ್ಜಿ ಕೊಟ್ಟ ತಕ್ಷಣ ಇಮಿಡಿಯೇಟ್ ಅರ್ಜಿ ಕೊಟ್ಟ ತಕ್ಷಣ ಸ್ಯಾಂಕ್ಷನ್ ಮಾಡ್ತಾರೆ. ಸೆಕ್ಷನ್ 17A ಇದು ನಾಟ್ ಪ್ರಾಪರ್. 17A ಏನು ಹೇಳ್ತಾರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಏನಾದರೂ ಸ್ಯಾಂಕ್ಷನ್ ಕೊಡಬೇಕಾದ್ರೆ ಅದಕ್ಕೊಂದು ಪ್ರಾಸೆಸ್ ಐತೆ, ಅದಕ್ಕೆಲ್ಲ ಪದ್ಧತಿ ಐತೆ ಸಂವಿಧಾನದ ಅಡಿಯಲ್ಲಿ. ಗವರ್ನರ್ ಆಗಲಿ ನಾವಾಗಲಿ ಇವಾಗ ಸಂವಿಧಾನ ನಡೆಯಲಿದೆ, ನಾವೆಲ್ಲ ಕಾನೂನು ಪ್ರಕಾರ ಕೆಲಸ ಮಾಡೋದು. ಅದ್ರ ಬಿಟ್ಟು ಏನಾರ ಮನಸ್ಸು ಬಂದಾಗ ಮಾಡಿ ತಾರಾತುರಿ ಮಾಡೋದಲ್ಲಲ್ಲಿ. ಅಲ್ಲಿ ಏನಾಯ್ತು ಆ್ಯಕ್ಚುಲಿ ಯಾವುದೇ ಕೇಸಲ್ಲಿ FIR ಆಯ್ತು ಅಂದರೆ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಎಂಟ್ರ್ ಆಗಿಬಿಡ್ತಾನೆ. ಇನ್ವೆಸ್ಟಿಗೇಷನ್ ಆಫೀಸರ್ ಅವನಿಗೆ ಕಂಪ್ಲೇಂಟ್ ರೈಟ್ಸ್ ಇರ್ತಾವೆ. ಅವ್ನು ಏನಾಗ್ಬಿಡ್ದ CM ಮತ್ತು MLA ಮೇಲೆ ಏನಾದರೂ ಪ್ರಾಸಿಕ್ಯೂಷನ್ ಮಾಡಬೇಕಾದ್ರೆ he has to file application before the governor. ಗವರ್ನರ್ ಹ್ಯಾಸ್ ಟು ವೆರಿಫೈ ಎಲ್ಲ ರೆಕಾರ್ಡ್ಸ್ಗಳನ್ನ ಕೂಲಂಕಷವಾಗಿ ಸ್ಟಡಿ ಮಾಡಿದ ನಂತರ ಅದನ್ನ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಸ್ಯಾಂಕ್ಷನ್ ಆದೇಶದಲ್ಲಿ ಫ್ಯಾಕ್ಟ್ಸು ಮತ್ತು ಗ್ರೌಂಡ್ಸ್ ಅನ್ನ ಮೆನ್ಷನ್ ಮಾಡೋದಿದೆ. 1.5 ಪೇಜ್ನಾಗೆ ಕಂಪ್ಲೀಟ್ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡೋದು. 17A ಸಟನ್ ಪ್ರೊಸೀಜರ್ ಐತೆ. ಡೈರೆಕ್ಟ್ ಯಾರೋ ಕಂಪ್ಲೇಂಟ್ ಕೊಟ್ಟವ್ರಿಗೆ ಸ್ಯಾಂಕ್ಷನ್ ಮಾಡೋಕೆ ಬರಂಗಿಲ್ಲ. ಸೊ ಯಾರು ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ತಾಡಿ ಇಲ್ಲಿ ಏನಾಗ್ತದೆ, CM ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ತಗೋಬೇಕಾದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಹ್ಯಾಸ್ ಟು ಫೈಲ್ ಅಪ್ಲಿಕೇಶನ್. ಈ ಸಂದರ್ಭದಲ್ಲಿ
ವಿ ಲಕ್ಷ್ಮೀರೆಡ್ಡಿ, ಜಂಪಣ್ಣ ಎಕ್ಲಾಸ್ಪೂರು, ಜಿ ಸುರೇಶ್, ಪಾಗುಂಟಪ್ಪ, ಪಂಪಾಪತಿ, ಪಾಂಡುರಂಗ ವಕೀಲ, ಸುರೇಖಾ, ಸುರೇಂದ್ರ ಬಾಬು ಸೇರಿದಂತೆ ಅನೇಕರಿದ್ದರು. ಜೀವನದಲ್ಲಿ ಅನುಭವಿಸಿದ ನೋವು ನಲಿವುಗಳನ್ನು ಭಗತರಾಜ ನಿಜಾಮಕಾರಿ ಅವರು ಭಗತನ ಪದಗಳು ಕೃತಿಯಲ್ಲಿ ಅನಾವರಣಗೊಳಿಸಿದ್ದಾರೆ ಎಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಿದ್ದರಾಮಯ್ಯ ಎಸ್ಜಿ ಅವರು ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಬರಹ ಪ್ರಕಾಶನ, ವಿಮಲಾಬಾಯಿ ನಿಜಾಮಕಾರಿ ಪ್ರತಿಷ್ಠಾನ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ದೇವರಾಜು ಅರಸು ವಿಚಾರ ವೇದಿಕೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಭಗತನ ಪದಗಳು ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಭಗತರಾಜ ನಿಜಾಮಕಾರಿ ಅವರು ರಚಿಸಿದ ಭಗತನ ಪದಗಳು ಕೃತಿಯಲ್ಲಿ 128 ಗದ್ಯಗಳನ್ನು ರಚಿಸಿದ್ದಾರೆ. ಅದರಲ್ಲಿ 65ನೇ ಗದ್ಯದಲ್ಲಿ ತಮ್ಮ ಪತ್ನಿ ಹೆಸರು ಒಳಗೊಂಡಂತೆ ತಮ್ಮ ಅನುಭವದಿಂದ ನೋವು ನಲಿವುಗಳ ತಮ್ಮ ಮಾತಿನಲ್ಲಿ ಪದಗಳನ್ನು ಜೋಡಿಸಿ ಬರೆದಿದ್ದು ವಿಶೇಷವಾಗಿದೆ ಎಂದರು. ಈ ಕೃತಿಯಲ್ಲಿ ಅವರು ಪದಗಳ ಬಳಕೆಯಿಂದ ಈ ಕೃತಿಗೆ ಒಂದು ಅರ್ಥ ಬಂದಿದೆ. ಸಾಕಷ್ಟು ವಚನಕಾರರು ವಚನಗಳನ್ನು ರಚಿಸಿದ್ದಾರೆ. ಆ ವಚನಗಳಲ್ಲಿ ಕೊನೆಯಲ್ಲಿ ಅಂಕಿತವನ್ನು ಹಾಕಿದ್ದಾರೆ. ಅವರ ಸಾಲಿನಲ್ಲಿ ಇವರು ಕೃತಿ ಸೇರುತ್ತಿದೆ ಎಂದರು. ಅನುಭವವಿಲ್ಲದೆ ಯಾವುದೇ ರಚನೆ ಮಾಡಿದ್ರೂ ಅದು ಕಸದ ಬುಟ್ಟಿಗೆ ಸಮಾನವಾದದ್ದು. ಅವರ ಅನುಭವದಿಂದ ತಮ್ಮದೇ ಶೈಲಿಯಲ್ಲಿ ರಚಿಸಿದ್ದಾರೆ. ಪ್ರತಿಯೊಂದು ಪದಗಳ ಜೋಡಣೆಗೆ ಪ್ರತಿಯೊಂದು ಅರ್ಥವಿದೆ. ಪದ ಕಟ್ಟುವುದನ್ನು ಮೈಗೂಡಿಸಿಕೊಂಡು ಬರೆದಿರುವ ಕೃತಿ ಶ್ರೇಷ್ಠ ಕೃತಿಯಾಗಿದೆ ಎಂದು ತಿಳಿಸಿದರು. ನಮ್ಮ ವ್ಯಕ್ತಿತ್ವದ ಮಾತಾಗಿದ್ದಾಗ, ಯಾಕೆಂದರೆ ನಾವು ಮಾತನ್ನು ಸುಲಭವಾಗಿ ಸುಮ್ಮನೆ ಬೇಕಾಬಿಟ್ಟಿಯಾದ ರೀತಿಯೊಳಗೆ ಮಾತನ್ನು ಬಳಸಬಾರದು. ಯಾಕೆಂದರೆ ಶರಣರ ಪ್ರಕಾರದಲ್ಲೇನೆ ಮಾತೆಂಬುದು ಜ್ಯೋತಿರ್ಲಿಂಗ. ಅದೇ ತರಹದಲ್ಲಿ ನಮ್ಮ ಕನ್ನಡ ಪ್ರಜ್ಞೆಯನ್ನು ಬೆಳೆಸಿದಂಥ ಇನ್ನೊಂದು ಧರ್ಮ ಜೈನ ಧರ್ಮ, ಪಂಪನಿಂದ ಪ್ರಾರಂಭವಾಗಿರೋದು. ಆ ಪಂಪನು ಹೇಳೋದೇನನ್ನ ಜಿನವಾಣಿ, ಮಾತನ್ನು ಕರಿಬೇಕಾದಾಗ ಜಿನವಾಣಿ ಅಂತ ಹೇಳ್ತಾರೆ. ಆ ಜಿನವಾಣಿ ಅಂತ ಹೇಳಬೇಕಾದಾಗ ಎಲ್ಲಿಗೆ ಬರುತ್ತೆ ಆ ಕೊನೆಯಲ್ಲಿ ಅಂತಂತಂದರೆ, ಅದು ಸ್ತ್ರೀ ರೂಪಮಂ ಧರಿಸಿ ನಿಂದುದೌತು ಅಂತ ಹೇಳ್ತಾ ಅದಕ್ಕೆ ಆ ಸರಸ್ವತಿಗೆ ಎರೆದ ಪೆನ್, ಆ ಸರಸ್ವತಿ ಯಮಗೆ ಈಗಲೇ ಇಲ್ಲಿಯೇ ಮಾಡಲಿಕ್ಕೆ ವಾಕ್ ವಿಳಾಸಮಂ ಅನ್ನುವ ಒಂದು ಕೊನೆಯ ಮಾತನ್ನು ಆಡ್ತಾರೆ. ಅದು ವಾಕ್ ವಿಲಾಸ ಅಲ್ಲ, ವಾಕ್ ವಿಳಾಸ. ವಿಳಾಸ ಅಂದರೆ ಏನು? ವಿಳಾಸ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ಆದ ಮಾತು. ಅದು ಹೇಗಿರುತ್ತೆ ಅಂದರೆ ಅವನ ಬಾಯಿನಲ್ಲಿ ಮಾತ್ರ ಬರೋದು. ಕನ್ನಡ ಎಲ್ಲರ ಬಳಕೆಯ ಕನ್ನಡವಾದರೂ ಕೂಡ ಪ್ರತಿಯೊಬ್ಬರಿಗೂ ಅವರದೇ ಆದ ಕನ್ನಡ ಇರುತ್ತೆ, ಅವರದೇ ಆದ ಸ್ಟೈಲ್ ಇರುತ್ತೆ. ಅದನ್ನೇನೇನು ಇಂಗ್ಲೀಷ್ನಲ್ಲಿ ಸ್ಟೈಲ್ ಈಸ್ ದಿ ಮ್ಯಾನ್ ಅಂತ ಹೇಳ್ತಾರೆ. ಕಸಾಪ ಮಾಜಿ ಅಧ್ಯಕ್ಷ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಭಗತನ ಪದಗಳು ಕೃತಿಯಲ್ಲಿ 128 ಗದ್ಯಗಳಿದ್ದು ಭ್ರಷ್ಟತನ, ಅನ್ಯಾಯ, ಪ್ರೀತಿ, ಪ್ರೇಮ, ಕಾಮ, ವಾತ್ಸಲ್ಯ ಹಾಗೂ ಒಲವು ಸೇರಿದಂತೆ ಸಾಕಷ್ಟು ಪ್ರಸ್ತುತ ವಿದ್ಯಮಾನಗಳನ್ನಿಟ್ಟುಕೊಂಡು ಕೃತಿ ರಚನೆ ಮಾಡಿದ್ದಾರೆ ಎಂದರು. ಭಗತರಾಜ ನಿಜಾಮಕಾರಿ ಅವರ ಮನಸ್ಸು ಮೃದು ಸ್ವಭಾವರಾಗಿದ್ದರೂ ಅವರು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಬಂಡಾಯ ಸಾಹಿತ್ಯ ಹುಟ್ಟಿಗೆ ಇವರು ಸಹ ಒಬ್ಬರಾಗಿದ್ದಾರೆ. ಬೋಳಬಂಡೆಪ್ಪ, ಜಂಬಣ್ಣ, ಶಾಂತರಸ ಸಮಕಾಲೀನವರು, ಜೊತೆಗೆ ಶಾಂತರಸರ ಪ್ರೀತಿಯ ಶಿಷ್ಯರಾದವರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃತಿಕರ್ತೃ ಭಗತರಾಜ ನಿಜಾಮಕಾರಿ,
ಕಸಾಪ ಜಿಲ್ಲಾ ಕಾರ್ಯದರ್ಶಿ ತಾಯಪ್ಪ ಬಿ ಹೊಸೂರು, ಚಿತ್ರಕಲಾವಿದ ಎಂ ಕೃಷ್ಣ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ ಬೇವಿನ ಬೆಂಚಿ, ದಂಡಪ್ಪ ಬಿರದರ ಸೇರಿದಂತೆ ಅನೇಕ ಸಾಹಿತಿಗಳು ಇದ್ದರು. ಸಿಂಧನೂರಿನ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳಿಂದ ಸೆಪ್ಟೆಂಬರ್ 4ರಂದು ನೀರಾವರಿ ಇಂಜಿನಿಯರಿಂಗ್ ತಜ್ಞ ಕನ್ನಯ್ಯ ನಾಯ್ಡು ಇವರಿಗೆ ಮೇರು ಜೀವ 2024 ಪ್ರಶಸ್ತಿಯನ್ನು ಸತ್ಯ ಗಾರ್ಡನ್ನಲ್ಲಿ ಪ್ರದಾನ ಮಾಡಲಾಗುತ್ತದೆ ಎಂದು ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್ ಸತ್ಯನಾರಾಯಣ ಶ್ರೇಷ್ಠಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 4ರಂದು ಪ್ರಥಮ ವರ್ಷ ವಿದ್ಯಾರ್ಥಿಗಳಿಗೆ ಸ್ವಾಗತ, ಅಂತಿಮ ವರ್ಷ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಘಟಿಕೋತ್ಸವ ಪ್ರದಾನ ಸಮಾರಂಭ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿಯೇ ಮೇರು ಜೀವ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ದಿವಂಗತ ಶೇಷಯ್ಯ ಶ್ರೇಷ್ಠಿ ರವ್ವಡಗುಂದ ಇವರ ಸ್ಮರಣಾರ್ಥ ನೀಡಲಾಗುವ ಮೇರು ಜೀವ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಾನ್ನಿಧ್ಯವನ್ನು ಯದ್ದಲದೊಡ್ಡಿ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ನೇತ್ರತಜ್ಞ ಡಾಕ್ಟರ್ ಚನ್ನಣ್ಣಗೌಡ ಆರ್ ಪಾಟೀಲ್ ಮತ್ತು ಬಸವರಾಜ ಹಿರೇಗೌಡ ರೌಡಲಗುಂದ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಯಚೂರು ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಯರ್ರಿಸ್ವಾಮಿ, ಪದ್ಮ ನರ್ಸಿಂಗ್ ಹೋಮ್ ಡಾಕ್ಟರ್ ರಾಧಾಕೃಷ್ಣ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಚಿದಾನಂದಪ್ಪ ಕುರಿ, ತಹಸೀಲ್ದಾರ್ ಅರುಣಕುಮಾರ ದೇಸಾಯಿ, ನಗರಸಭೆ ಪೌರಾಯುಕ್ತ ಮಂಜುನಾಥ ಗುಂಡೂರು, ಸತ್ಯಮ್ಮ, ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಂಪಯ್ಯ ಸಾಲಿಮಠ, ರಾಜಶೇಖರ ಪಾಸೋಡಿ, ರೈತ ಮುಖಂಡರುಗಳಾದ ಬಸನಗೌಡ ಗೋರೆಬಾಳ, ಬಸವರಾಜ ಸಾಹುಕಾರ, ಜಾಗಿ ನರಸಪ್ಪ ಯಾದವ್ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಸತ್ಯನಾರಾಯಣ ಶ್ರೇಷ್ಠಿ ವಹಿಸಲಿದ್ದಾರೆ. ಶಾಲೆಯಿಂದ ಸತ್ಯ ಗಾರ್ಡನ್ ವರೆಗೆ ಕನ್ನಯ್ಯ ನಾಯ್ಡು ಇವರನ್ನು ಮೆರವಣಿಗೆ ಮೂಲ ವೇದಿಕೆ ಕರೆತರಲಾಗುತ್ತದೆ ಎಂದರು. ಈ ಜಿಲ್ಲೆಯ ಹಾಗೂ 3 ರಾಜ್ಯಗಳ ಒಂದು ಜನರ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ನೀರನ್ನು ಒಂದು ಉಳಿಸಿರುವ ನಿಟ್ಟಿನಿಂದ ಹಿಂದೆ ಸುಮಾರು 4 ವರ್ಷಗಳಿಂದ ನಮ್ಮ ಸಮೂಹ ಸಂಸ್ಥೆಗಳ ವತಿಯಿಂದ ದಿವಂಗತ ಶೇಷಯ್ಯ ಶೆಟ್ಟಿ ಮೇರು ಜೀವ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ. ಪ್ರಥಮದಲ್ಲಿ ಇಬ್ರಾಹಿಂ ಸುಲ್ತಾನ್ ಅಜ್ಜ ಅವರಿಗೆ ಕೊಟ್ಟಿದ್ದೀವಿ, ಎರಡನೆಯದಾಗಿ ಸಾಲುಮರದ ತಿಮ್ಮಕ್ಕ, ಮೂರನೆಯದಾಗಿ ಜೋಗತಿ ಮಂಜಮ್ಮ ಅವರಿಗೆ, 4 ಮತ್ತು 5ನೇಯದಾಗಿ ಈ ಸಾರಿ ಕನ್ನಯ್ಯ ನಾಯ್ಡು ಹೈಡ್ರೋ ಇಂಜಿನಿಯರ್ ಎಕ್ಸ್ಪರ್ಟ್ ಆಗಿರುವಂತಹ ಅವರಿಗೆ ಮತ್ತು ಪ್ರಾಣೇಶ್ ಬೀಚ್ ಅವರಿಗೆ ಈ ಸರಿ ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ನಾವು ನಿರ್ಧರಿಸಿರುವ ಉದ್ದೇಶ ಇಷ್ಟೇ. ನಮ್ಮ ಸಂಸ್ಥೆ ವತಿಯಿಂದ ಪ್ರತಿ ಸಾರಿಯೂ ಸಾಮಾಜಿಕ ಸೇವೆ ಮತ್ತು ಬೇರೆ ಬೇರೆ ರಂಗಗಳಲ್ಲಿ ಸಾಧನೆಗೈದಿರುವಂತಹ ಅನೇಕ ವ್ಯಕ್ತಿಗಳನ್ನು ಗುರುತಿಸಿ ನಮ್ಮದೇ ಆಗಿರುವಂತಹ ಒಂದು ಕಮಿಟಿ ಇದೆ. ಅನೇಕ ಗೌರವ ಸಲಹೆಗಾರರಿದ್ದಾರೆ. ಇಲ್ಲಿ ಬಂದಿರುವಂತಹ ವಿಭದ್ರ ಪಂಡ ಆಗಿರ್ಬೋದು ಮತ್ತು ಕಿರಣ್ ಸೋಲಂಕಿ ಆಗಿರ್ಬೋದು, ನಮ್ಮ ಕಾಲೇಜಿನ CEO ಪ್ರವೀಣ್ ಸೋಲಂಕಿ ಆಗಿರ್ಬೋದು, ಎಲ್ಲರ ಸಮ್ಮುಖದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಇದೇ ಸೆಪ್ಟೆಂಬರ್ 4ರಂದು ಸಿಂಧನೂರಿಗೆ ಕನ್ನಯ್ಯ ನಾಯ್ಡು ಮತ್ತು ಅವರ ಕುಟುಂಬ ಸಮೇತ ಎಲ್ಲರೂ ಬರ್ತಾ ಇದ್ದಾರೆ. ಸತ್ಯಗಾರ್ಡನ್ನಲ್ಲಿ ಸುಮಾರು 4,000 ವಿದ್ಯಾರ್ಥಿಗಳೊಂದಿಗೆ ಮತ್ತು ಅನೇಕ ರೈತ ಮುಖಂಡರೊಂದಿಗೆ ಆ ಭಾಗದಲ್ಲಿರುವಂಥ ಎಲ್ಲ ರೈತ ಮುಖಂಡರಾಗಿರ್ಬೋದು ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ರೈತ ಮುಖಂಡರಿಗೆ ಈ ಮೂಲಕ ಆಹ್ವಾನ ನೀಡ್ತಾ ಇದ್ದೇವೆ. ಯಾಕಂತಂದರೆ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿರುವಂಥ ನಮ್ಮ ಭಾಗದ ರೈತರು ಆ ನೀರಿನ ಒಂದು ಪರಿಸ್ಥಿತಿ ಆ ಗೇಟ್ ಕಟ್ಟಾಗಿ ಈ ಸಂದರ್ಭದಲ್ಲಿ ಪ್ರವೀಶ ಸೋಲಂಕಿ, ವೀರಭದ್ರಪ್ಪ ಗೌಡ ಜವಳಗೇರ, ಕಿರಣ ಸೋಲಂಕಿ ಸೇರಿದಂತೆ ಅನೇಕರಿದ್ದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಅಕ್ರಮ ಆರೋಪದ ಪ್ರಕರಣದಲ್ಲಿ ಏಕಾಏಕಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ವಿಚಾರಣೆಗೆ ಅವಕಾಶ ನೀಡಿರುವುದನ್ನು ಖಂಡಿಸಿ ಆಗಸ್ಟ್ 27ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು, ಹಿತೈಷಿಗಳು, ಬೆಂಬಲಿಗರು ಭಾಗವಹಿಸುವಂತೆ ಸಂತ ಕನಕದಾಸ ಉದ್ಯಾನವನ ಸಮಿತಿ ಅಧ್ಯಕ್ಷ ಆಂಜನೇಯ ಅವರು ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜಕೀಯ ದುರುದ್ದೇಶದಿಂದ ಯಾವುದೇ ತನಿಖಾ ವರದಿ ಪಡೆಯದೆ ರಾಜ್ಯಪಾಲರು ವಿಚಾರಣೆಗೆ ಅವಕಾಶ ನೀಡಿರುವುದು ಖಂಡನೀಯವಾಗಿದೆ. ರಾಜ್ಯಪಾಲರ ಅನುಮತಿಗೆ ಅನೇಕ ವಿಚಾರಣೆ ಪ್ರಕರಣಗಳು ಬಾಕಿ ಇದ್ದರೂ ಬಿಜೆಪಿಯವರಿಗೆ ವಿಚಾರಣೆ ಅರ್ಜಿಗಳನ್ನು ಪರಿಗಣಿಸದೆ ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅವಕಾಶ ನೀಡಿರುವುದರ ಹಿಂದೆ ದುರುದ್ದೇಶವಿದೆ. ರಾಜ್ಯಪಾಲರನ್ನು ಕೂಡಲೇ ಕೇಂದ್ರ ಸರ್ಕಾರ ಹಿಂದಕ್ಕೆ ಕರೆಯಿಸುವಂತೆ ಒತ್ತಾಯಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಜನರು, ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಜಿಲ್ಲೆಯಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು. ಅನುಮತಿ ನೀಡಿದ್ದು ಸಂವಿಧಾನದ
ವಿಧಾನದ ಬಯಲಾಗಿರುತ್ತದೆ. ನಾನು ಇದನ್ನು ಗಮನಿಸುತ್ತೇನೆ. ರಾಜ್ಯಪಾಲರು ಕೇಂದ್ರ ಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಕರ್ನಾಟಕದಿಂದ ಕೂಡಲೇ ತೊಲಗಬೇಕು ಹಾಗೂ 31 ಜಿಲ್ಲಾ ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕೂಟದಿಂದ 31 ಜಿಲ್ಲೆಗಳ ರಾಜ್ಯಾದ್ಯಂತ ಪ್ರತಿಭಟನೆ ಕರೆಕೊಟ್ಟಿದ್ದಾರೆ. ಆದ ಕಾರಣ ನಾನು ಇವತ್ತು ಪ್ರೆಸ್ ಮೀಟ್ ಮಾಡೋದು ರಾಯಚೂರು ಜಿಲ್ಲೆಯ ಹಿಂದುಳಿದ ವರ್ಗದವರು, SC ST ಅಲ್ಪಸಂಖ್ಯಾತ ಜನಾಂಗದವರು ಎಲ್ಲ ಇಡೀ ರಾಜ್ಯಾದ್ಯಂತ ಗಾಂಧಿನಗರ್ ಫ್ರೀಡಂ ಪಾರ್ಕ್ನಲ್ಲಿಂದ ರಾಜಭವನ ಚಲೋ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. 27/8/2026 ದಾಸ ಶ್ರೇಷ್ಠ ಕನಕದಾಸರ ಉದ್ಯಾನವನ ಸಮಿತಿಯ ಅಧ್ಯಕ್ಷರು ದಾಸ ಶ್ರೇಷ್ಠ ಕನಕದಾಸರ ಉದ್ಯಾನ ಹಿಂದುಳಿದ ವರ್ಗದವರು ಮತ್ತು SC ST ಅಲ್ಪಸಂಖ್ಯಾತರು ಇಡೀ ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತದೆ. ಈಗೆಲ್ಲ ಬಸ್ಸುಗಳೆಲ್ಲ ವ್ಯವಸ್ಥೆ ಆಗಿದೆ, ಮಾಡ್ಯಾರ. ಅವರವರು ಸ್ವಯಂ ಪ್ರೇರಿತದಿಂದ ಎಲ್ಲ ಬರ್ತಾರೆ. ಅವರವರು ಸ್ವಯಂ ಸಿದ್ದರಾಮಯ್ಯ ಮೇಲೆ ಅಷ್ಟು ಅವರು ಅಭಿಮಾನ ಇಟ್ಕೊಂಡಿರ್ತಾರೆ. ಹಿಂದುಳಿದವರು ಎಲ್ಲ ಜಾತಿಯವರು ಅವರು ಅನ್ನಭಾಗ್ಯ ಎಲ್ಲ 5 ಗ್ಯಾರಂಟಿಗಳನ್ನು ಕೊಟ್ಟಂತ ಮುಖ್ಯಮಂತ್ರಿ. ಹಾಲುಮತ ಸಮಾಜದ ಮುಖಂಡ ಬೂದೆಪ್ಪ ಬೇವಿನ ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ರಾಜ್ಯಪಾಲರಿಗೆ ಅನೇಕ ಅರ್ಜಿಗಳು ಸಲ್ಲಿಕೆಯಾಗಿವೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ವಿಚಾರಣೆ ಅವಕಾಶ ನೀಡಿರುವುದು ರಾಜ್ಯಪಾಲರ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ. ತಾರತಮ್ಯ ಮಾಡಿ ರಾಜಕೀಯ ಸೇಡು ತೀರಿಸಿಕೊಳ್ಳುವುದು ಖಂಡಿಸಲಾಗುತ್ತದೆ ಎಂದರು. ಶ್ರೀಕಾಂತ್ ಒಳ್ಳೆ ಮತ್ತು ಇವೆಲ್ಲ ಭಾಳ ಬಂದ್ಯಾರ. ಅವೆಲ್ಲ ಹೊಸ ಮಂದಿಗೆ ಯಾಕೆ ಕೊಡಲಾರ್ದು ಯಾಕೆ ಕೊಟ್ಟು ಸಿದ್ದರಾಮಯ್ಯ ಬಗ್ಗೆ ರಾಜಕೀಯ ಅಂತಂದರೆ ಇದು ರಾಜಕೀಯ ಉದ್ದೇಶ ಅಂತ ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತದೆ. ಸಣ್ಣ ಹುಡುಗರು ಕೇಳಿದ್ರಪ್ಪ ಪಕ್ಷದ ಈಗ BJPಗೆ ಇದ್ದವರು ಕಾಂಗ್ರೆಸ್ ಇದ್ದವ್ರಿಗೆ ಕೊಟ್ಟರಪ್ಪ ಅಂತಾರೆ. BJP ಇದ್ದವ್ರಿಗೆ ಯಾಕೆ ಕೊಟ್ಟಿಲ್ಲ? ಇಲ್ಲಿ ಪಕ್ಷ ತಾರತಮ್ಯ ಮಾಡಿದ್ದು ರಾಜ್ಯಪಾಲದ್ದು ದೊಡ್ಡ ತಪ್ಪು. ಆ ರೀತಿ ಮಾಡಬಾರ್ದು. ಯಾರೇ ಇರಲಿ ತಪ್ಪು ಮಾಡಿರಪ್ಪ ಅಂದರೆ ಎಲ್ಲರ ಮೇಲೆ ಕೇಸ್ ಹಾಕೋದು. ಮುಂದೆ ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗೋದು ಯಾರು ತಪ್ಪಿದಷ್ಟಿಗೆ ಆ ಶಿಕ್ಷೆ ಆಗೇ ಆಗಿದೆ. ಅದರಲ್ಲಿ ಯಾರು ತಪ್ಪಿಸಕ್ಕೆ ಆಗಿರ್ತದೆ. ಅಷ್ಟಮಿ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ದಿನಾಂಕ 26/8/2024 ಸೋಮವಾರದಿಂದ 28/8/2024 ಬುಧವಾರದವರೆಗೆ. ಸ್ಥಳ ಜಿಲ್ಲಾ ಗೊಲ್ಲರ ಯಾದವ ಸಂಘ ರಾಯಚೂರು. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಜಿಲ್ಲಾ ಯಾದವ ಸಂಘ. ಮಕ್ಕಳಲ್ಲಿ ದೇಶಭಕ್ತಿ, ರಾಷ್ಟ್ರ ಪ್ರೇಮ ಉತ್ತೇಜಿಸಲು ಮಕ್ಕಳಿಗಾಗಿ ಭಾರತ ವಿಕಾಸ ಪರಿಷತ್ ಪ್ರತಿ ವರ್ಷ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಿರುವ ಕೆಲಸ ಮಾಡುತ್ತದೆ ಎಂದು ಭಾರತ ವಿಕಾಸ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಆನಂದ ಫಡ್ನೀಸ್ ಅವರು ಹೇಳಿದರು. ಅವರಿಂದು ನಗರದ ವಿದ್ಯಾಭಾರತಿ ಶಾಲೆಯಲ್ಲಿ ಭಾರತ ವಿಕಾಸ ಪರಿಷತ್ನಿಂದ ಆಯೋಜಿಸಲಾಗಿದ್ದ ಸಮೂಹ ಗಾಯನ ಹಾಗೂ ರಸಪ್ರಶ್ನೆ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸುವ ಜೊತೆಗೆ ರಾಷ್ಟ್ರ ಪ್ರೇಮ ಜಾಗೃತಗೊಳಿಸುವ ಕೆಲಸವಾಗಬೇಕಿದೆ. ಈ ನಿಟ್ಟಿನಲ್ಲಿ ಭಾರತ ವಿಕಾಸ್ ಪರಿಷತ್ ಪ್ರತಿ ವರ್ಷವೂ ಸ್ಪರ್ಧೆಯನ್ನು ಏರ್ಪಡಿಸಿ ರಾಜ್ಯ, ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೆ ಭಾಗವಹಿಸುವ ವೇದಿಕೆ ಕಲ್ಪಿಸಿಕೊಡುತ್ತಾ ಬಂದಿದೆ. ಕಳೆದ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಸಮೂಹ ಗಾಯನ ಸ್ಪರ್ಧೆಯಲ್ಲಿ ಜಿಲ್ಲೆ 2ನೇ ಸ್ಥಾನ ಪಡೆದುಕೊಂಡಿರುವ ಹೆಮ್ಮೆ ಇದೆ. ಈ ವರ್ಷವೂ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಲಿ ಎಂದು ಹಾರೈಸಿದರು.
ದೇಶ ಪ್ರೇಮ ರಾಷ್ಟ್ರಭಕ್ತಿ ಜಾಸ್ತಿ ಆಗಬೇಕು. ಆ ಉದ್ದೇಶದಿಂದ ಈ ರಾಷ್ಟ್ರೀಯ ಸಮೂಹ ಸ್ಪರ್ಧೆಯನ್ನು ಸುಮಾರು 1963ರಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಕಳೆದ 10-15 ವರ್ಷದಿಂದ ಹೆಚ್ಚುವರಿ ನಿರಂತರವಾಗಿ ನಡೀತಾ ಇದೆ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾಗವಹಿಸಿದಂಥ ಸಂದರ್ಭಗಳಿದೆ. ರಾಯಚೂರಿನ ಹೆಚ್ಚು ವರ್ಷಗಳ ಮಕ್ಕಳು ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಗಳಿಸಿದ್ದಾರೆ 10 ವರ್ಷಗಳ ಹಿಂದೆ. ಹಾಗೆ ಈ ಸ್ಪರ್ಧೆಗಳ ಮೂಲಕ ನಮ್ಮ ಪ್ರಾಂತ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಈ ಸ್ಪರ್ಧೆಗಳನ್ನು ಆಯೋಜಿಸ್ತಾರೆ. ಹೀಗಾಗಿ ಈ ಮಕ್ಕಳ ಸಮೂಹ ಗಾಯನ ಸ್ಪರ್ಧೆಗೆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಈಗ ನೆರವೇರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಳ್ಳಾರಿಯಿಂದ ಶ್ರೀ ರಾಮಚಂದ್ರ ಬಳ್ಳಾರಿ ವಿದ್ವಾಂಸ ಸಂಗೀತ ವಿದ್ವಾಂಸರಾಗಿದ್ದಾರೆ. ಶರಣಪ್ಪ ಬನ್ನಾಳ್ ಅವರು ಕೂಡ ಆಗಮಿಸಿದ್ದಾರೆ. ಸೇತು ಮಾಧವ್ ಕೆರೂರು ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಮುಖರಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ಮ ಹಿರಿಯರಾದ ಪುರುಷೋತ್ತಮ ಇರಾಣಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಕಾರ್ಯದರ್ಶಿಗಳಾದ ಮೃತ್ಯುಂಜಯ, ಶ್ರೀ DS G ಕುಲಕರ್ಣಿ ಮತ್ತು ಈ ಕಾರ್ಯಕ್ರಮವನ್ನು ನಮ್ಮ ಸೌರವ್ ದೇಶಪಾಂಡೆ ಅವರು ಅತ್ಯಂತ ನಿಖರವಾಗಿ ಅವನ್ನ ನಿರೂಪಣೆ ಮಾಡಿದ್ದಾರೆ. ನಮ್ಮ ವಿಕಾಸ ಪರಿಷತ್ನ ಎಲ್ಲ ಹಿರಿಯರಾದಂಥ ಶ್ರೀಮತಿ ಜಾನಕಿ ಪುರೈ, ಮಂದಾರ ದೇಶಪಾಂಡೆ ಮತ್ತು ಶ್ರೀಪಾಲ್ ದೇಸಾಯಿ, ಗುರುರಾಜ್, ಈಗ ಅನೇಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಾಯಚೂರಿನ ಎಲ್ಲ ಶಾಲಾ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸ್ಪರ್ಧೆಯನ್ನು ಈಗ ಬಳ್ಳಾರಿ ಪ್ರಾಂತ ಸಂಚಾಲಕ ರಾಮಚಂದ್ರ ಮಾತನಾಡಿ, ಭಾರತ ವಿಕಾಸ ಪರಿಷತ್ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಬೆಳೆಸುವ ಕೆಲಸ ಮಾಡುತ್ತಾ ಬಂದಿದ್ದು, ಪ್ರತಿ ವರ್ಷವೂ ಮಕ್ಕಳಿಗಾಗಿ ಸ್ಪರ್ಧೆಗಳನ್ನು ನಡೆಸಿ ಪ್ರೋತ್ಸಾಹಿಸುತ್ತಾ ಬಂದಿದೆ. ದೇಶ ಪ್ರೇಮ ಜಾಗೃತಗೊಳಿಸುವ ಗಾಯನ ಸ್ಪರ್ಧೆಗೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ಎಂದರು. ನಾನು ಇದೇ ಊರಿನಲ್ಲಿ ಓದಿ ಬೆಳೆದು ನೌಕರಿಗಾಗಿ ಬಳ್ಳಾರಿ ಹೋಗಿ ಬಳ್ಳಾರಿ ರಾಮಚಂದ್ರ ಹೆಸರಾಗಿದೆ. ನಾನು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್. ಬಳ್ಳಾರಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದೆ. ಜೊತೆಗೆ ಚಿಕ್ಕವರಿದ್ದಾಗಿಂದಲೂ ಈ ಹಾಡ್ತಕ್ಕಂತಹ ಹವ್ಯಾಸ ಒಂದು ಈಗ ಸಂಗೀತ ವಿದ್ವಾಂಸ ವ್ಯಕ್ತಿಗಳೆಲ್ಲ ಕರಿತಾ ಇದ್ದಾರೆ. ಇವತ್ತು ಇವರೆಲ್ಲ ನನ್ನ ಈ ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾರತ ವಿಕಾಸ ಪರಿಷತ್ತವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪುರುಷೋತ್ತಮ ಇನ್ನಾಣಿ, ಶರಣಪ್ಪ ಗೋನಾಳ, ಸೇತು ಮಾಧವ ಕೇರೂರು, ಉಪನ್ಯಾಸಕ ಪ್ರಾಣೇಶ್ ಕುಲಕರ್ಣಿ ಸೇರಿದಂತೆ ಅನೇಕರಿದ್ದರು. ವಿವಿಧ ಶಾಲಾ ವಿದ್ಯಾರ್ಥಿಗಳು ಸಮೂಹ ಗಾಯನ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವು ತಾಲೂಕಿನ ವಡವಾಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ವಾರ್ಷಿಕ ವಿಶೇಷ ಶಿಬಿರದ 5ನೇ ದಿನದ ಬೆಳಗಿನ ಕಾರ್ಯಕ್ರಮಗಳ ಭಾಗವಾಗಿ HIV ಏಡ್ಸ್ ಕುರಿತಾಗಿ ಜನಜಾಗೃತಿ ಜಾಥಾ ನಡೆಸಿದರು. ಜಿಲ್ಲೆಯಲ್ಲಿನ HIV ಸೋಂಕಿತರ ಪ್ರಮಾಣ ತಗ್ಗಿಸಲು ಮತ್ತು ಸೋಂಕು ಹರಡದಂತೆ ಸಾರ್ವಜನಿಕರಲ್ಲಿ ವಿಶೇಷವಾಗಿ ಯುವ ಸಮುದಾಯದಲ್ಲಿ ಜಾಗೃತಿ ಮೂಡಿಸಲು NSS ಘಟಕವು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಅದರ ವಿಸ್ತೃತ ಭಾಗವಾಗಿ ಇಂದು ಘಟಕದ ದತ್ತು ಗ್ರಾಮ ವಡವಾಟಿಯ ಬೀದಿಗಳಲ್ಲಿ ಏಡ್ಸ್ ಮತ್ತು TB ಜನಜಾಗೃತಿ ಜಾಥಾ ನಡೆಸಿದರು. HIV ಏಡ್ಸ್ ಬಾರದಿರಲು ಬಾಳು ಬಂಗಾರವಾಗಲಿ ಎಂಬ ಘೋಷೋಕ್ತಿಯೊಂದಿಗೆ ನಡೆಸಿದ ಜಾಗೃತಿ ಜಾಥಾ ನಂತರ ಶಿಬಿರಾರ್ಥಿಗಳು ಗ್ರಾಮದ ಮನೆ ಮನೆಗೆ ತೆರಳಿ ಮನೆಯ ಸದಸ್ಯರೆಲ್ಲರಿಗೂ HIV ಏಡ್ಸ್ ಮತ್ತು TB ಸೋಂಕಿನ ಲಕ್ಷಣಗಳು, ಕಾರಣಗಳು, ಮುಂಜಾಗ್ರತಾ ಕ್ರಮಗಳು ಹಾಗೂ ಲಭ್ಯವಿರುವ ಚಿಕಿತ್ಸೆಗಳ ಕುರಿತಾಗಿ ಸಮಗ್ರ ಮಾಹಿತಿ ನೀಡಿದರು. ಪಡಿಬೇಕು. ಆಮೇಲೆ ಮಗು ಸುರಕ್ಷಿತವಾಗಿ ನೆಗೆಟಿವ್ ಅಂತಂದ್ರೆ ಇನ್ನು ತಾಯಿಗೆ ಏನು ಮಾಡ್ತಾರೆ, ಚಿಕಿತ್ಸೆಯನ್ನು ಆರಂಭ ಮಾಡ್ತಾರೆ. ಅದೊಂದು ಮಾನಸಿಕ ರೋಗ ಹೌದು, ಆದರೆ ಗೊತ್ತಾದ ತಕ್ಷಣಕ್ಕೆ ಸತ್ಬಿಡ್ತಾರಂತಿಲ್ಲ, ಜೀವ ಹೋಗಂಗಿಲ್ಲ. ಸುದೀರ್ಘ ಕಾಲಕ್ಕೆ ಏನು ಮಾಡ್ಬೋದು, ನಾವು ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟನ್ನು, ಚಿಕಿತ್ಸೆಯನ್ನು ಕೊಟ್ಟು ಅವರಿಗೂ ಕೂಡ ನಮ್ಮಂತೆ ಬದುಕೋದ HIV ಪೀಡಿತರು ಕೂಡ ನಮ್ಮಂತೆಯೇ ಮಾನವರು. ಇದು ಸುಮ್ಮನೆ ಜೊತೆ ಕೂತ್ಕೊಳ್ಳೋದ್ರಿಂದ, ಮಾತಾಡೋದ್ರಿಂದ, ಒಂದೇ ತಟ್ಟೆಗಳು ಊಟ ಮಾಡೋದ್ರಿಂದ ಸಹಿತ ಬರಂಗಿಲ್ಲ. ಇದು ಬರೋದಕ್ಕೆ ಏನು ಅಂತಂತಂದರೆ, ನಾನು ಈಗಲೇ ಹೇಳಿದ್ದಲ್ಲ, ಆ ಮಾನಸಿಕ ಮೂಲಕ ಮಾತ್ರ ಬರುತ್ತೆ. ಅನ್ಯथा ಬೇರೆ ಯಾವ ಕಾರಣದಲ್ಲೂ ಕೂಡ HIV ಹರಡೋದಿಲ್ಲ. ಸೊ ಹಾಗಾಗಿ ಈ ಗ್ರಾಮದಲ್ಲಿ ನಾವು ಕಟಿಬದ್ಧರಾಗಿರ್ತೀವಿ. ನಮ್ಮ ದತ್ತ ಗ್ರಾಮ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ HIV ಬಗ್ಗೆ ಇರ್ತಕ್ಕಂಥ ಸಂಶೋಧನೆ ನಿವಾರಣೆ ಆಗುತ್ತೆ. ಸರಿಯಾಗಿ ನಿಮ್ಮ ಮನೆಯೊಳಗಡೆ ಇರ್ತಕ್ಕಂಥ ಯುವಕರನ್ನು ಈ ಜಾಗಕ್ಕೆ ಕಳಿಸ್ಕೊಡು.
ನೀವು ಮುಂದೆ ಹಾಕೊಂಡು ಬನ್ನಿ. ಆ ಕೊನೆಯ ಪಕ್ಷ 7 ದಿನದಲ್ಲಿ ಇವತ್ತು ರವಿವಾರದ ಒಂದು ಕಾರ್ಯಕ್ರಮ ಆದರೂ ಕೂಡ ನಿಮ್ಮ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನೆರವೇರಲಿ. ಮತ್ತು ಮಕ್ಕಳಿಂದ ನಮ್ಮ ವಿದ್ಯಾರ್ಥಿನಿಂದ ನಾಟಕ ಪ್ರದರ್ಶನ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಇವತ್ತು 2ನೇ ಕೊನೆ ದಿನ ನಮ್ಮದು, ನಾಳೆ 1ನೇ ಕೊನೆ ದಿನ ಆಗುತ್ತೆ. ನಾಡಿದ್ದು ನಿಮ್ಮ ಊರಲ್ಲಿ ನಾವು ಇರೋಕ್ಕಿಲ್ಲ, ನಾವು ಬರೋಕ್ಕಿಲ್ಲ. ಶಿಬಿರಾರ್ಥಿಗಳು ಕೂಗಿದ HIV ಏಡ್ಸ್ ಪೀಡಿತರು ನಮ್ಮಂತೆ ಮಾನವರು, ಮುಂಜಾಗ್ರತೆ ವಹಿಸಿರಿ, HIV ಏಡ್ಸ್ ಸೋಂಕಿನಿಂದ ದೂರವಿರಿ ಎಂಬ ಮಾನವೀಯ ಕಳಕಳಿಯ ಘೋಷಣೆಗಳು ಗ್ರಾಮಸ್ಥರ ಗಮನ ಸೆಳೆದವು. ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ರೇವೂರ ಶಿಬಿರಾರ್ಥಿಗಳ ಸತ್ಕರ್ಯಕ್ಕೆ ಜೊತೆ ನಡೆದು ಜಾಗೃತಿ ಜಾಥಾದ ಯಶಸ್ವಿಗೆ ಮಾರ್ಗದರ್ಶನ ಮಾಡಿದರು. ಕೋಲ್ಕತ್ತಾದಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರ ಹಾಗೂ ಹತ್ಯೆ ಖಂಡಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪೂರ್ಣಿಮಾ ಆಯುರ್ವೇದ ಆಸ್ಪತ್ರೆ ಹಾಗೂ ಮಹಾವಿದ್ಯಾಲಯ, ರೋಟರಿ ಕ್ಲಬ್, ಇನ್ನರ್ ವೀಲ್ ಕ್ಲಬ್, ಬಿಜೆಪಿ ಮಹಿಳಾ ಮೋರ್ಚಾ, ರಿಮ್ಸ್ ಬೋಧಕ ಆಸ್ಪತ್ರೆ, ತಾಲೂಕು ಕಮ್ಮವಾರಿ ಸಂಘ, ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್, ಬಸವ ಕೇಂದ್ರ, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್, ಪ್ಯಾರಾಮೆಡಿಕಲ್ ಕಾಲೇಜು ಸೇರಿದಂತೆ ಇನ್ನಿತರ ಸಂಘಟನೆ ನೇತೃತ್ವದಲ್ಲಿ ಜಮಾಯಿಸಿ ಮೌನ ಮೆರವಣಿಗೆ ನಡೆಸಿದರು. ಅಂಬೇಡ್ಕರ್ ವೃತ್ತದಿಂದ LIC ಕಚೇರಿ, ಜೆಸ್ಕಾಂ ಕಚೇರಿ, ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಲಾಯಿತು. ಅನಿತಾ ವೆಂಕಟೇಶ ಮಾತನಾಡಿ, ಕೋಲ್ಕತ್ತಾದಲ್ಲಿ ಕರ್ತವ್ಯ ನಿರತ ವೈದ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದರು. ಜೀವ ಉಳಿಸುವ ವೈದ್ಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವುದು ಆತಂಕದ ಸಂಗತಿ. ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಬಳಿಕ ಗುಂಪು ಆಸ್ಪತ್ರೆಗೆ ದಾಳಿ ಮಾಡಿ ಪುರಾವೆಗಳನ್ನು ನಾಶಪಡಿಸಿದೆ. ಕೂಡಲೇ ನ್ಯಾಯಾಲಯವು ಸೂಕ್ತ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು. ಆಸ್ಪತ್ರೆಯಲ್ಲಿ ಆಗಿರುವಂಥ ಘೋರಾತಿ ಘೋರ ಅಪರಾಧಕ್ಕೆ ನಾವೆಲ್ಲರೂ ಈ ಥರ ಒಂದು ಸೈಲೆಂಟ್ ಮಾರ್ಚ್ ಮಾಡಿ ಇಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೇವೆ. ಆರೋಪಿಗಳಿಗೆ ಅತಿ ಘೋರ ಅಥವಾ ಅತಿ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ನಾವೆಲ್ಲ ಮನವಿ ಶೀಘ್ರದಲ್ಲಿ ಅತಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕೆಂದು ಮನವಿ ಮಾಡಿಕೊಡ್ತೇವೆ. ನಾವು ರಿಮ್ಸ್ ಕಾಲೇಜ್ನಿಂದ ಮೊನ್ನೆ ಕ್ಯಾಂಡಲ್ ಮಾರ್ಚ್ ಮಾಡಿದ್ದೇವೆ. ನಿನ್ನೆ ಫ್ಲ್ಯಾಶ್ ಮಾಬು ಮತ್ತು ಜನರಿಗೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಂಡಕ್ಟ್ ಮಾಡಿದ್ದೀವಿ. ಇವತ್ತು ನಾವು ಮನವಿ ಪತ್ರವನ್ನು ಕೊಡಲಿಕ್ಕೆ. ಪ್ರತಿಭಟನೆಯಲ್ಲಿ ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ರೇಖಾ ಕೇಶವರೆಡ್ಡಿ, ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಲಲಿತಾ ಸತ್ಯಕುಮಾರ್, ಅನಿತಾ ವೆಂಕಟೇಶ, ಲಲಿತಾ ಕಡುಗೋಳು ಆಂಜನೇಯ, ಶರಣಮ್ಮ ಕಾಮರೆಡ್ಡಿ, ಆರ್ ವೆಂಕಟಸ್ವಾಮಿ, ಸುನಂದ ನಂದೂರ್ಕರ್, ರಾಜೇಂದ್ರ ಶಿವಾಳೆ, ರಾಮಚಂದ್ರ ಕಡುಗೋಳು, ದುರ್ಗಾ ಕೃಷ್ಣಮೂರ್ತಿ, ಕವಿತಾ ಕಾಂಬಳೆ, ಸೌಮ್ಯಶ್ರೀ, ಶ್ರೀದೇವಿ ಸ್ವಾಮಿ ಸೇರಿದಂತೆ ಅನೇಕರಿದ್ದರು.
ಅಂಗವಾಗಿ ಜಿಲ್ಲಾ ಯಾದವ ಸಂಘದಿಂದ 26ರಿಂದ 28ರವರೆಗೆ 3 ದಿನಗಳ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಯಾದವ ಸಂಘದ ಜಿಲ್ಲಾಧ್ಯಕ್ಷ ಕೆ ಹನುಮಂತಪ್ಪ ಯಾದವ್ ಅವರು ಹೇಳಿದರು. ಅವರು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 26ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಸುಪ್ರಭಾತ ಪಂಚಾಮೃತ ಅಭಿಷೇಕ ಅಲಂಕಾರ ಕಾರ್ಯಕ್ರಮ ಬೆಳಿಗ್ಗೆ ನಡೆಯಲಿದೆ. ಬೆಳಿಗ್ಗೆ 9:30ಕ್ಕೆ ನಗರದ ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಎಲ್ವಿಡಿ ಕಾಲೇಜಿನ ಬಳಿ ಇರುವ ಶ್ರೀಕೃಷ್ಣ ದೇವಸ್ಥಾನದವರೆಗೆ ಶ್ರೀಕೃಷ್ಣ ಭವ್ಯ ಮೆರವಣಿಗೆ ನಡೆಯಲಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಹಾಗೂ ಜಿಲ್ಲಾ ಯಾದವ ಸಮಾಜಗಳ ಸಹಯೋಗದಲ್ಲಿ ಮಧ್ಯಾಹ್ನ 12 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯುತ್ತದೆ. ಅಂದು ಸಂಜೆ ಗೋಪೂಜೆ, ರಂಗೋಲಿ ಸ್ಪರ್ಧೆ, ನಂತರ ಮಧ್ಯರಾತ್ರಿ ಶ್ರೀಕೃಷ್ಣ ನಾಮಕರಣ ಕಾರ್ಯಕ್ರಮ ಜರುಗಲಿದೆ. 27ರಂದು ನಿತ್ಯ ಪೂಜೆಗಳು ನೆರವೇರಲಿವೆ. ಮಧ್ಯಾಹ್ನ 3 ಗಂಟೆಯಿಂದ ಹಾಗೂ ಮಕ್ಕಳು ಮತ್ತು ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಭರತನಾಟ್ಯ, ದಾಂಡಿಯಾ, ಕೋಲಾಟಗಳು ಪ್ರದರ್ಶನಗೊಳ್ಳಲಿವೆ. 28ರಂದು ಸಂಜೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ನಂತರ ಸಂಜೆ 6:30ಕ್ಕೆ ನೂತನವಾಗಿ ನಿರ್ಮಿಸಲಾದ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ರಥೋತ್ಸವ ನಿರ್ಮಾಣಕ್ಕೆ ಸಹಕರಿಸಿದ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗುತ್ತದೆ. ಭಕ್ತಾದಿಗಳು, ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಆಚರಿಸಲಾಗುವುದು. ದಿನಾಂಕ 26 ಸೋಮವಾರ ನಗರಸಭೆ ದೇವಸ್ಥಾನದಿಂದ ಶ್ರೀಕೃಷ್ಣ ದೇವಸ್ಥಾನ ನಗರೇಶ್ವರ ದೇವಸ್ಥಾನದಿಂದ ಶ್ರೀಕೃಷ್ಣ ದೇವಸ್ಥಾನ ಜಿಲ್ಲಾ ಯಾದವ ಸಂಘದವರಿಗೆ ಭಾವಚಿತ್ರ ಶ್ರೀಕೃಷ್ಣ ಭಾವಚಿತ್ರ ಮೆರವಣಿಗೆ ಮಾಡಲಾಗುವುದು. 12 ಗಂಟೆಗೆ ಸರ್ಕಾರದ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಸಾಯಂಕಾಲ 5 ಗಂಟೆಗೆ ಗೋಪೂಜೆ, ರಾತ್ರಿ ಶ್ರೀಕೃಷ್ಣನಿಗೆ ನಾಮಕರಣ ಮಾಡಲಾಗುತ್ತದೆ. ದಿನಾಂಕ 27ರಂದು ಬೆಳಗ್ಗೆ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ವಿಶೇಷವಾಗಿ ಸಾಯಂಕಾಲ ಶಾಲಾ ಮಕ್ಕಳಿಂದ ಹಾಗೂ ಮಹಿಳೆಯರಿಂದ ಜಿಲ್ಲಾ ಯಾದವ ಸಂಘದ ನಿವೇಶನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಭರತನಾಟ್ಯ, ದಾಂಡಿಯ, ಹೋರಾಟ, ಮಕ್ಕಳಿಂದ ಹಾಡುವುದು, ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 27 ಮಂಗಳವಾರ ಸಾಯಂಕಾಲ ನಡೆಯಲಿದೆ. ಹೊಸದಾಗಿ ಜಿಲ್ಲಾ ಯಾದವ ಸಮಾಜದ ವತಿಯಿಂದ ಶ್ರೀಕೃಷ್ಣನಿಗೆ ರಥವನ್ನು ತಯಾರಿಸಲಾಗಿದೆ. ಸಾಯಂಕಾಲ ಶ್ರೀಕೃಷ್ಣನ ಉತ್ಸವ ಮೂರ್ತಿಯನ್ನು ಆ ಒಂದು ರಥದಲ್ಲಿ ಸ್ಥಾಪಿಸಿ ವೈಭವವಾದ ಹೊಂದಿರುವ ರಥೋತ್ಸವ ಕಾರ್ಯಕ್ರಮ ಮಾಡಲಾಗುವುದು. ದಿನಾಂಕ 28 ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ. ಈ ಒಂದು 3 ದಿನಗಳ ಒಂದು ಶ್ರೀಕೃಷ್ಣನ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದ ವಿನಂತಿಸುವುದೇನೆಂದರೆ ಹೆಚ್ಚಿನ ಪ್ರಚಾರ ನೀಡಿ ನಮ್ಮ ರಾಯಚೂರ ನಾಗರಿಕರಿಗೆ ತಿಳಿಯಪಡಿಸಲು. ಈ ಸಂದರ್ಭದಲ್ಲಿ ಆರ್ಡಿಎ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಶಿವಕುಮಾರ್ ಯಾದವ್, ವಿಷ್ಣು ಪ್ರಸಾದ್ ಯಾದವ್, ಡಾಕ್ಟರ್ ನಾಗೇಶ, ತಿಕ್ಕಣ್ಣ ಯಾದವ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ರಾಜಕೀಯ ಪ್ರೇರಿತ ನಿರ್ಧಾರ ಖಂಡಿಸಿ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಅಭಿಮಾನಿಗಳು ಭಾಗಿಯಾಗಿ ಕೆ ಶಾಂತಪ್ಪ. ಭಗತ್ ರಾಜ್ ನಿಜಾಮಕಾರಿ ರಚಿಸಿ ಭಗತನ ಪದಗಳು ಕೃತಿ ಲೋಕಾರ್ಪಣೆ, ನೋವುಂಡು ಅನುಭವಗಳು ಕೃತಿಯಲ್ಲಿ ಅನಾವರಣ ಸಿದ್ದರಾಮಯ್ಯ. ಸೆಪ್ಟೆಂಬರ್ 4ರಂದು ಸಿಂಧನೂರಿನಲ್ಲಿ ಕನ್ಹಯ್ಯ ನಾಯ್ಡುರಿಗೆ ಮೇರು ಜೀವ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ, ಸತ್ಯನಾರಾಯಣ ಶ್ರೇಷ್ಠಿ.
ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಯಿಸಿಕೊಳ್ಳಲು 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಆಂಜನೇಯ. ಭಾರತ ವಿಕಾಸ ಪರಿಷತ್ನಿಂದ ಸಮೂಹ ಗಾಯನ ರಸಪ್ರಶ್ನೆ ಸ್ಪರ್ಧೆ. ಮಕ್ಕಳಲ್ಲಿ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಬೆಳೆಸುವುದು ಅಗತ್ಯ. ಡಾಕ್ಟರ್ ಆನಂದ ಫಡ್ನೀಸ್. ವಡವಾಟಿಯಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ಕೋಲ್ಕತ್ತಾ ವೈದ್ಯ ಮೇಲೆ ಅತ್ಯಾಚಾರ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಮೌನ ಮೆರವಣಿಗೆ. ರಿಂದ 28ರವರೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ. 28ರಂದು ನೂತನ ರಥೋತ್ಸವ. ಹನುಮಂತಪ್ಪ ಯಾದವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.